ನಾನಿವತ್ತು ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಹಾಗಲಕಾಯಿ 1/4 kg, ಅರಿಶಿನ, ಎಣ್ಣೆ, ಬೆಲ್ಲ, ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, ಸಾಂಬಾರು ಪುಡಿ, ಈರುಳ್ಳಿ, ಕರಿಬೇವು, 1 ಟೊಮೆಟೊ, ಅಚ್ಕಾರದ ಪುಡಿ, ಉಪ್ಪು. ಈಗ ಹಾಗಲಕಾಯಿ ಗೊಜ್ಜಿಗೆ ಒಗ್ಗರಣೆ ಹಾಕ್ತೀನಿ. ಎಣ್ಣೆ 1 3 ಟೇಬಲ್ ಸ್ಪೂನು, ಸ್ವಲ್ಪ ಸಾಸಿವೆ, 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಕಟ್ ಮಾಡಿರೋ ಹಾಗಲಕಾಯಿ 1/4 kg, ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 5 ನಿಮಿಷ ಮುಚ್ಚಿಡೋಣ, ಸಿಮ್ಮಲ್ಲಿ ಇಟ್ಬಿಟ್ಟು. ಈಗ 5 ನಿಮಿಷ ಆಗಿದೆ, ತೆಗೆದು ನೋಡೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೆಟೊ ಹಾಕೋಣ. ಮತ್ತು ಸಾಂಬಾರು ಪುಡಿ ಚಿಕ್ಕ ಸ್ಪೂನು 2 ಸ್ಪೂನು, ಸ್ವಲ್ಪ ಅಚ್ಕಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ಈಗ ಹುಣಸೆ ರಸ, ಹುಣಸೆಹಣ್ಣು ಚೆನ್ನಾಗಿ ಕಲಸಿ ಹಾಕಿದ್ದೀನಿ. ಸ್ವಲ್ಪ ಬೆಲ್ಲ, ಇದೆಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕ್ಲೋಸ್ ಮಾಡಿಬಿಡೋಣ. ಈಗ ಓಪನ್ ಮಾಡಿ ನೋಡ್ತೀನಿ. ಆಗಿದೆ ಇವಾಗ. ಈಗ ಚೆನ್ನಾಗಾಗಿದೆ, ಎಲ್ಲ ಬೆಂದಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ. ಒಂದು 2 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಬಿಡ್ತೀನಿ. ಈಗ ಓಪನ್ ಮಾಡ್ತೀನಿ. ಹಾಗಲಕಾಯಿ ಪಲ್ಯ ರೆಡಿ ಆಗೈತೆ. ಸರ್ವ್ ಮಾಡ್ತೀನಿ ಇವಾಗ. ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ.